ಗಾಂಧಾರ ವಂಶೋದ್ಧಾರಕ, ಒಂದು ನೀನು ನಿನ್ನ ತಮ್ಮಂದಿರಿಗಾಗಿ ಮಾಡಿದ ಶಪಥವೇನಾಯಿತು? 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 ನಿಮ್ಮ ಸಂಬಂಧ ಪ್ರಲಾಪ. ಈ ಶೋಭಲ ರಾಜ ಶಕುನಿಗೆ ಹೋಸನೆಯನ್ನು ಅಲ್ಲಗಳೆಯುತ್ತಿರುವ ಏನಿ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಶಕೇಕೆ ಏನಿ ಪ್ರಾಯೋಗ್ನಿ ಜ್ವಾಲೆಯನ್ನೇ ಪ್ರಚೋದನಗೈಯುವ ಪ್ರಚಂಡ ಮಾರುತದ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷೀಕದಯ ಪ್ರವೀಣ ಮತ್ಸರ್ಯದ ಮಹಾನ್ ನಿಪುಣ ಈ ಶೋಭಲ ರಾಜ ಶಕುನಿಯೊಡನೆ ನಿಮ್ಮಗಳ ಸೊರಸ ಸಲ್ಲಾಪ. ಓ ನನ್ನ ಗಾಂಧಾರ ವಂಶಕ್ಷೈತ್ಯ ಕಾರಣನಾದ ದುರ್ಛಾಥ ದುರ್ಮಾರ್ಗ ದುರುಳ ದುರ್ಯೋಧನನೇ, ಹೇಳು. ಅಂದು ಅಂದು ನಿರಪರಾಧಿಗಳು ಆದಂತಹ ನನ್ನನ್ನು, ನನ್ನ ಜನ್ಮದಾತನನ್ನು, ನನ್ನ 99 ಮಂದಿ ಸಹೋದರರನ್ನು ನಿನ್ನೆಯ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ, ನಿನ್ನೆಯ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಅಘೋರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಪ್ಪ ನನ್ನ ಕೈಕಾಲುಗಳೇ ಕಂಪಿಸುತ್ತಿರುವುದು, ಎನ್ನ ಎದೆಯೇ ತಳಮಳಿಸುತ್ತಿರುವುದು, ಎನ್ನ ರಕ್ತವೇ ಕುದಿಯುತ್ತಿರುವುದು. ಸುಯೋಧನ, ಅಂದು ನೀನು ನೀಡುತ್ತಿದ್ದ ಒಂದು ಹಿಡಿ ಅನ್ನ, ಒಂದೇ ಹಳುಳೆ ನೀರನ್ನು ಕೊಡುತ್ತಿದ್ದೆ. ಅದನ್ನೆಲ್ಲ ನನ್ನೊಬ್ಬನಿಗೆ ಉಣಬಡಿಸಿ ತಾವೆಲ್ಲರೂ ಉಪವಾಸ ಮಾಡಿ ಅಣ್ಣ ಹಸಿವು ಶಕುನಿ ನನ್ನ ಕಣ್ಣೆದುರಲ್ಲೇ ವಿಲವಿಲನೆ ಒದ್ದಾಡಿ ಪ್ರಾಣ ಬಿಟ್ಟರು. ವಿಲವಿಲನೆ ಒದ್ದಾಡಿ ಪ್ರಾಣ ಬಿಟ್ಟರು ಸುಯೋಧನ. ಆ ದಾರುಣ್ಯ ದೃಶ್ಯವು ನನ್ನೀ ಧೃತಿ ಬರಳದಿಂದ ಅಚ್ಚಳಿದು ಉಳಿದು ಬಡಪಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಂದು ಕೃಶವಾಗಿ ಹೋಗಿರುವ ಎನ್ನೀ ದೇಹವನ್ನು ಅಣುವಾಗಿ ಕತ್ತರಿಸಿ ನೋಡಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಗೆ ರಕ್ತ ಎಂಬ ಮಸ್ತರ್ಯದ ನುಡಿಗಳ ಹೊರತಾಗಿ ಮತ್ತೆ ಯಾವ ಆಸೆ ಆಕಾಂಕ್ಷೆಗಳನ್ನು ಎನ್ನಲ್ಲಿರಿಸಲು ಅಸಾಧ್ಯ. ದುರ್ಯೋಧನ, ಅಂದು ನೀನು ಜ್ವಾಲಾಮುಖಿಯಂತೆ ಇದ್ದಂತಹ ಬೆಂಕಿಯನ್ನು ಹಚ್ಚಿಸಿದೆ ಅಲ್ಲವೇ? ಅದು ಇಂದು ಧಗಧಗನೆ ಹತ್ತಿ ಉರಿಯುತ್ತಿರುವುದು. ಧಗಧಗ ನೆದ್ದಿದ್ದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಕರಾಳೆ. ಧಗಧಗ ನೆದ್ದಿದ್ದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಕರಾಳೆ. ಅರಳಿದ ದಾಹವು ಎಲ್ಲೆಲ್ಲೂ ಉಳಿಯುವರೆ ಕುರುಸಂತದರು. ಹೇ ಪಾಪಿ, ಅರಳಿದ ದಾಹವು ಎಲ್ಲೆಲ್ಲೂ ಉಳಿಯುವರೆ ಕುರುಸಂತದರು.
ದಗ ದಗ ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ. ಸೋಲಿಸಿ ನಮ್ಮನು ಕುರುಪತಿ ತಂದನು ಅಸ್ತಿನವತಿಯ ಸರಮನಲಿಟ್ಟನು. ಸೋಲಿಸಿ ನಮ್ಮನು ಕುರುಪತಿ ತಂದನು ಅಸ್ತಿನವತಿಯ ಸರಮನಲಿಟ್ಟ. ಅಣ್ಣ ತಮ್ಮಂದಿರು ನೂರ್ವರು ನಾವು, ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗೊದಗಿದೆ ಸರಮನ ಸಾವು. ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗೊದಗಿದೆ ಸರಮನ ಸಾವು. ದಗದಗ 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 ನೆದ್ದಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕಗಳಾಳೆ. ನೂರಲ್ಲೊಬ್ಬನೇ ಉಳಿದಿಹನೀಗ ತೀರಿಸಲಂಜನ ಸಾಲವ ಬೇಗ. ಯೋಧನ ನೂರಲ್ಲೊಬ್ಬನೇ ಉಳಿದಿಹನೀಗ ತೀರಿಸಲಂಜನ ಸಾಲವ ಬೇಗ. ಎಮ್ಮರವಾಗಿದೆ ಎಣ್ಣೆಯ ಸೇಡು, ಎಮ್ಮರವಾಗಿದೆ ಎಣ್ಣೆಯ ಸೇಡು, ಸೇಡು ಸೇಡು ಸೇಡು. ಎಮ್ಮರವಾಗಿದೆ ಎಣ್ಣೆಯ ಸೇಡು, ಬಸವಣ್ಣವಾಪುದು ಕೌರವ ನಾಡು. ಎಮ್ಮರವಾಗಿದೆ ಎಣ್ಣೆಯ ಸೇಡು, ಬಸವಣ್ಣವಾಪುದು ಕೌರವ ನಾಡು. ದಗದಗ 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 ನೆದ್ದಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ. ದಗದಗ 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 ನೆದ್ದಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ. ಲೋಕಕರಾಳೆ ದುಷ್ಟ ದುರ್ದೈವ್ಯ ಹಟ್ಟಹಾಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಅಂದು ನಾನು ಸಹ ನಿನ್ನಂತೆ 99 ಮಂದಿ ಸಹೋದರರು ಒಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸೋಮಂತ ರಾಜರುಗಳಿಂದ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿಕೊಳ್ಳುತ್ತಾ ರಾಜಾದಿರಾಜ ರಾಜ ಮಾರ್ಥಾಂಡ ಗಾಂಧಾರ ಕುಲ ತಿಲಕ ಕಪಟ ಜ್ಯೋತ ವಿದ್ಯ ವಿಶಾರದ ಸೋಮಲ ರಾಜ ಶಕುನಿ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಸೇನಾಧಿಪತಿಗಳೇ, ರಾಜರುಗಳೇ, ನಡೆಯಲಿ ನರ್ತನ, ನಡೆಯಲಿ ನರ್ತನ, ನಡೆಯಲಿ ನರ್ತನ, ನಡೆಯಲಿ ನರ್ತನ, ನಡೆಯಲಿ ನರ್ತನ. ನನ್ನಿ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು ಸುಯೋಧನ, ಗಾಳಿ ಗೋಪುರವಾಯಿತು. ಅಂತೆ ಗತಸ್ಮರಣೆಯಲ್ಲಿ ಭವಿಷ್ಯವು ಆಲಸ್ಯವಾಗಿರುವುದು. ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ಛೇದಿಸಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಗೈಯಬೇಕು ಎಂಬ ಹಿರಿಯರ ನಾನುಡಿಯಂತೆ ಅಡಿಗಡಿಗೂ 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 ಹಟ್ಟ ಕಟ್ಟಿ ಅಡ್ಡದಾರಿಯಲ್ಲೇ ನಡೆಸುವೆನು. ನನ್ನನ್ನು ಸಾಮಾನ್ಯನು ಒಂದು ಅರಿತೆಯಾ? ಇಲ್ಲ ಇಲ್ಲ ಇಲ್ಲ, ಸಾಮಾನ್ಯನಲ್ಲ ಪೆಪ್ಪೆ. ಇವುಗಳನ್ನು ದಾಳಗಳೆಂದು ಅರಿತೆಯಾ? ಇಲ್ಲ ಇಲ್ಲ ಇಲ್ಲ, ಇವುಗಳು ದಾಳಗಳಲ್ಲ ಪೆಪ್ಪೆ. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವೋ. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವೋ. ಜನ್ಮದಾತನನ್ನು ಒಳಗೊಂಡ ಎನ್ನನುಜರ ದೇಹದ ಮೂಲೆಗಳು, ಜನ್ಮದಾತನನ್ನು ಒಳಗೊಂಡ ಎನ್ನನುಜರ ದೇಹದ ಮೂಲೆಗಳು, ಅನುಜರ ದೇಹದ ಮೂಲೆಗಳು, ಮೂಳೆಗಳು ಮೂಳೆಗಳು. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವೋ. ಎನ್ನ ತಂದೆ ತಮ್ಮಂದಿರಗೋಳು, ಹೇ ಪಾಪಿ, ಮುಂದೆ ನಿನ್ನ ಕುರುಕುಲವೇ ಹಾಳು. ಎನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ
ನಿನ್ನ ಗುರುಗುಲವೇ ಆಡು ಕಾಳ ಸರ್ಪವನ್ನು ತುಳಿದೆಬ್ಬಿಸಿದ ದುರುಳ ಕೌರವನ ಕೇಳು ಕಾಳ ಸರ್ಪವನ್ನು ತುಳಿದೆಬ್ಬಿಸಿದ ದುರುಳ ಕೌರವನ ಕೇಳು ನಾಳೆ ನಡೆಯಲ್ಲಿ ಘೋರ ಕಾಳ ಗದಿ ಕೌರವಯನಗಳು ಸಾಲು ಸಾಲು ಪಾಪಿ ನಾಳೆ ನಡೆಯಲ್ಲಿ ಘೋರ ಕಾಳ ಗದಿ ಕೌರವಯನಗಳ ಸಾಲು ಸಾಲು ಸರ್ಪ ಕಿರೀಟವ ಧರಿಸಿ ಸರ್ಪದಿ ಮೆರೆಯುವ ಗುರುಳನಕ್ಕೆ ಸರ್ಪ ಕಿರೀಟವ ಧರಿಸಿ ಸರ್ಪದಿ ಮೆರೆಯುವ ಗುರುಳನಕ್ಕೆ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ ದಾಳಗಳಲ್ಲವೋ ಮುರುಳೆ ಇವುಗಳು ದಾಳಗಳಲ್ಲವೋ ದಾಳಗಳಲ್ಲವೋ ಮುರುಳೆ ಇವುಗಳು ದಾಳಗಳಲ್ಲವೋ ಜನ್ಮದಾತನನ್ನು ಒಳಗೊಂಡ ಈ ಗರ್ಜರ ದೇಹದ ಮೂಲೆಗಳು ಜನ್ಮದಾತನನ್ನು ಒಳಗೊಂಡ ಎನ್ನನುಗರ ದೇಹದ ಮೂಲೆಗಳು ಅನುಗರ ದೇಹದ ಮೂಲೆಗಳು ಮೂಳೆಗಳು ಮೂಳೆಗಳು ದಾಳಗಳಲ್ಲವೋ ಮುರುಳೆ ಇವುಗಳು ದಾಳಗಳಲ್ಲವೋ 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 ಅಣ್ಣ ಅಣ್ಣ ಅಳಬೇಡಿ ಅಣ್ಣ ಅಳಬೇಡಿ ಅಳಬೇಡಿ ನನ್ನ ತಮಗೆ ಸಹೋದರರೇ ಅಳಬೇಡಿ ಅಣ್ಣ 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 ಅಳಬೇಡಿ ಅಳಬೇಡಿ ನನ್ನ ತಪಾಗ್ಯ ಸಹೋದರರೇ ಅಳಬೇಡಿ ಅಳಬೇಡಿರೋ ಎನ್ನ ಅತಪಾಗ್ಯ ಸೋದರರೇ ಉಳಿದಿಹೆನು ನಾನು ಉಳಿದಿಹೆನು ನಾನು ನಿಮ್ಮ ಹಿತಕ್ಕಾಗಿ ಅಳಬೇಡಿ 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 ನನ್ನ ತಪಾಗ್ಯ ಸಹೋದರರೇ ಅಳಬೇಡಿ ಅಳಬೇಡಿ ಇದೋ 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 ನನ್ನ ನಿತ್ಯ ನಿಯಮದ ಶ್ರದ್ಧಾಂಜಲಿಯನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ ನನ್ನನ್ನು ಆಶೀರ್ವದಿಸಿ ದುರ್ಯೋಧನ ದುರ್ಯೋಧನ ನರಕದ ಭಯಂಕರ ಹಿಂಸೆಗಿಂತಲೂ ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ಆಗುವ ಹಿಂಸೆಯು ಅತಿ ಭಯಂಕರವಾಗಿದೆ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟಿಸಿರು ಬಿಡುವವರಿಲ್ಲದಂತೆ ಮಾಡಿ ನರಕದ ಮಾರ್ಗವನ್ನೇ ಇಡಿಸುವೆನು. ನರಕದ ಮಾರ್ಗವನ್ನೇ ಇಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನೀನೋಗೆ ಕುರು ಸಾರ್ವಭೌಮ ಸುಯೋಧನ, ನಿನ್ನ ವೈರಿಗಳಾದ ಆ ಪಾಂಡವರು ಅನ್ನುವಷ್ಟರೊಳಗಾಗಿ ಏನಯ್ಯೋ ನಿನ್ನಯ ಹಾರ್ಭಟ ಹಸಿದ ಎಬ್ಬುದು ಹಾಗೆ. ನಾನು ಮಾಡಿದ ಕಾರ್ಯವು ಯುಕ್ತವಾಯಿತೆ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯತ್ರದ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಆಗಮಿಸುತ್ತಿರುವರು ಎಂದು ಆ ದೂತನು ಸಮಾಚಾರವನ್ನು ತಂದನಲ್ಲವೇ? ಆ ದೂತನ ವಿಚಾರ ನನಗೇಕೆ ಮಾವ? ಈ ದಾತನಿಗೇಕೆ? ದುರ್ಯೋಧನನು
ಅಸಹಾಯಕ ವೀರನಲ್ಲ. ತನ್ನೆರಡು ತೋಳ್ಬಲಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲೆ. ಆದರೆ ಈ ಜ್ಞಾತ ಹಿಂಸೆ, ಸೂತ ಕಲಹ ಉಚಿತವೇ ಶಕುನಿ? ಅಂದು ದ್ವಾರಕೆಯಲ್ಲಿ ಕೃಷ್ಣ ಹೇಳಿದ ಮಾತಿಗೆ ನಾನು ನಿರಾಕರಿಸಿದ್ದೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನ ಮಾತು ಪರಿಗ್ರಹವಲ್ಲ. ಬಿಡು ಸುಯೋಧನ, ಬಿಡು. ಅಣ್ಣ, ಕೃಷ್ಣನು ಹತ್ತಿರಾವತಿಗೆ ಬಂದಿರೋನು. ನಾಳೆ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಪಾಂಡವರ ವಿಚಾರ ಹಾಕಿ ಶಾಂತಿ ಸಂಧಾನವನ್ನು ನಡೆಸೋಣಂತೆ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಸತ್ಕಾರದ ಅವಧಿ ಮೀರಿತಣ್ಣ. ಆ ಗೋಪಾಲನು ಸ್ವಪ್ರತಿಷ್ಠೆಯಿಂದ ಅವನ ಚರ್ಚೆಗಳು ನನ್ನನ್ನು ಕೇಳಿಸಿದ ಪರಿಣಾಮ ಏನಾಗುವುದೋ ನಾ ಕಾಣೆ. ಅವನ ಅಪರಾಧಕ್ಕೆ ತಕ್ಕ ಶಾಸ್ತಿ ತಪ್ಪದು. ಅದಕ್ಕೆ ನಿನ್ನ ಆಜ್ಞೆ ಆಗಬೇಕು. ಸತ್ಕಾರವಕ್ಕೆ ದಾಂಬಿಕ ದೋಣೆ ಕೊನೆಗಳಿಸಲು ಈ ಗಂಡುಗಳು ಎಂದೂ ಹಿಂದುಳಿಯುವುದಿಲ್ಲ. ಅಪಮಾನಗೈದ ದುರಾತ್ಮರ ಪ್ರತಿಕರ ಆಗಲೇಬೇಕು. ರಾಜಪ್ರಸಾದವನು ದಾಟಿ ನಡೆದ ವಿದುರ ನಡೆಗೆ. ರಾಜಪ್ರಸಾದವನು ದಾಟಿ ನಡೆದ ವಿದುರ ನಡೆಗೆ. ದರ್ಪಗರ್ವಿತ ತಿರುಕರ ತೆರೆದು ರಾಜಾದಿರಾಜರು ನಾವಿರಲರಿಯದೆ ದಾಸನ ಅಭಿಮಾನ ಪಡೆದ ದೂತ ಕೃಷ್ಣ. ಅಣ್ಣ, ಆ ದರ್ಪಗರ್ವಿತ ಗೋಪಾಲನು ನಮ್ಮ ಸತ್ಕಾರವನ್ನು ಧಿಕ್ಕರಿಸಿ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ಭಿಕ್ಷಕನಾದ ವಿದುರನ ಮುರುಕ ಜೋಪಡಿಯನ್ನು ಆಶ್ರಯಿಸಿರುವನು. ಎಷ್ಟೊಂದು ಅಪಮಾನ! ಇದಕ್ಕಿಂತ ಅಪಮಾನವಾಗಬೇಕೆ? ಕುರು ಚಕ್ರವರ್ತಿಯನ್ನು ಅಲ್ಪನೆಂದು ತಿಳಿದು ನಮ್ಮ ಮನೆಗೆ ಬಾರದೆ ಆ ತಿರುಕನ ಮನೆಗೆ ಹೋದನು. ಎಷ್ಟೊಂದು ಅವಹೇಳನ! ಅವಹೇಳನವಲ್ಲ ತಮ್ಮ, ಯದುಪತಿಯು ಭಕ್ತ ಪರಾಧೀನನು. ವಿದುರನಿಂತ ಭಕ್ತರು ಮತ್ಯಾರಿನ್ನಿರುವರು ಎಂದು ಆ ವಿದುರನ ಮನೆಯಲ್ಲಿದ್ದು ನಾಳೆ ಆ ರಾಜ್ಯಸಭೆಗೆ ಆಗಮಿಸುವನು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಚಿಂತಿಸಬೇಡ. ಚಿಂತಿಸುವುದೇ ಹೇಗಣ್ಣ? ಗಾಯದ ಮೇಲೆ ಮುಳ್ಳು ಚುಚ್ಚುವಂತೆ ಬಾರಿ ಬಾರಿಗೂ ಬೀಗುತ್ತಿರುವ ಆ ಕಳ್ಳ ಕಿಚ್ಚನ ವಿಚಾರವು ಮೊದಲು ತಿಳಿಯಬೇಕು. ಕತ್ತೆತ್ತಿ ಮರೆಯುವ ವೀರರ ಕುತ್ತಿಗೆಯನ್ನು ತುಂಡರಿಸಬಲ್ಲ ಈ ಗಂಡುಗಲಿ ಈ ತಮ್ಮನ ಶಕ್ತಿ ಇದರಿಂದಾಗಿ ಪರಚಾವನಾಗಲಿ. ನಾಳೆ ಅವನು ರಾಜ್ಯಸಭೆಗೆ ಬರುವುದಾದರೆ ನೀನು ಕ್ಷಮಿಸಿದರು, ನಾನು ಮಾತ್ರ ಬಿಡುವುದಿಲ್ಲ. ಸರಿ ಸರಿ ಸರಿ, ನಡೆ. ಕೆಚ್ಚದರೆ ಆ ವೀರನಲ್ಲವೇ ನೀನು? ನನ್ನ ತಮ್ಮನಾದ್ದರಿಂದ ನಿನಗಿಂತ ಸಾಹಸವೇ ಉಚಿತ. ನಡೆ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಮಾವ, ಇವನನ್ನು ಸಮಾಧಾನಪಡಿಸುವುದೇ ನನಗೆ ಬಹಳ ಚಿಂತೆಯಾಗಿದೆ. ಈಗ ಏನು ಮಾಡುವುದು ಮಾವ? ಕೃಷ್ಣನ ಮಾತಿಗೆ ಸಮ್ಮತಿಸುವುದೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಸುಯೋಧನ. ಹಾಗಿದ್ದರೆ ರಾಜಾದಿರಾಜನ ಈ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕಲು ಜೋಪಡಿಯನ್ನು ಆಶಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದಂತಹ ಅಪಮಾನ, ಭಕ್ತಿ ವೈರಗಳ ನೆಪದಿಂದ ವಂಚಿತನಾಗಿರುವ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಅದಿರಲಿ, ಆ ಕೃಷ್ಣನ ಮೇಲೆ ನಿನಗೆ ಇಷ್ಟೊಂದು ದೇಶಬೇಕೆ ಮಾವ? ಕೃಷ್ಣನು ಭರತವಂಶದ ಕಳಂಕ ಸ್ವರೂಪನು. ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವತರಿಸಿರುವನು. ಜರಾಸಂದ್ರ, ಶಿಶುಪಾಲಾದಿಗಳು ನಿನಗೆ ಎಂತಹ ಮಿತ್ರರಯ್ಯ? ಹೌದು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಅರುಳು ಮರುಳು ಆದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳರಿಸಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮಣ್ಣನೆಯೇ ಕೌರವೇಶ್ವರ. ಹೋದರೆ ನನ್ನನ್ನು ಏಕೆ ಕಳಿಸಿದೆ ಮಾವ ನೀನು? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು
ಉದ್ದೇಶವಿತ್ತು ಸುಯೋಧನ. ಏನದು ಮಾವ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ನಂತರ ಅದರೊಡನೆ ಸರಸ ಹಾಡಬಹುದಲ್ಲವೇ ಸುಯೋಧನ? ಕೃಷ್ಣನೇನಾದರೂ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಷ್ಠಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ನಿನ್ನನ್ನು, ಅರ್ಜುನನನ್ನು ಈ ಸಂಕಟದಿಂದ ಉದ್ಧರಿಸಿದನು. ಕೃಷ್ಣನು ನೀನು ಹೇಳಿದಂತೆ ಪರಮವೀರಾಗಿದ್ದರೆ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಪ, ಪುಣ್ಯ, ದಯೆ, ದಾಕ್ಷಣ್ಯಗಳನ್ನು ಎಂದಿನಿಂದ ಅಭ್ಯಾಸ ಮಾಡಿದ ಸುಯೋಧನ? ಪಾಂಡವರನ್ನು ಶ್ರೀಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಶ್ರೀಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಿಯನ್ನು ಸಮ್ಮತಿಸಿ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ಈಗ ತಾನೇ ಬಂದು ಹೇಳಿ ಹೋದನಲ್ಲ ನಿನ್ನ ತಮ್ಮ. ಹೌದು ಮಾವ. ನಿನ್ನ ವಿನಾಶಕ್ಕೆ ನೀನೇ ಕಾರಣನೆಂದು. ಮತ್ತಿನ್ನೇನಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅವರನ್ನು ಹೊಂದುವುದೆಂದರೆ ಏನು, ಸೇರುವುದೆಂದರೆ ಏನು? ರಾಜ್ಯವನ್ನು ಅಂಬಲಿಸಿ ಬರುವುದೇ ಆದರೆ ರಣಕ್ಷೇತ್ರದಲ್ಲಿ ಸಣಿಸಿ ರಾಜ್ಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ದೇಹಿ 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 ಎಂದು. ಸರಿಯಾಗಿ ಹೇಳಿದ ಮಾವ. ನನ್ನ ಸೇಡನ್ನು ತೀರಿಸಿಕೊಳ್ಳುವವರೆಗೂ ಈ ಛಲದಂಕಮಲ್ಲ ಸೂಜಿ ಮನೆಯಷ್ಟು ಭೂಮಿಯನ್ನು ಪಾಂಡವರಿಗೆ ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿ ಬಾರಿಗೂ ಸಂಧಿಯ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಾಚಿತವಾಗಲೇಬೇಕು. ಸರಿಯಾದ ಸಮಯವನ್ನು ನೋಡಿ ಸಂಧಿಸುತ್ತೇನೆ. ಈ ವಿಚಾರವಾಗಿ ನನ್ನದೊಂದು ಸಲಹೆ ಸುಯೋಧನ. ಏನದು ಮಾವ ಸಲಹೆ? ಯಥಾ ಸಮಯದಲ್ಲಿ ನಡೆ ಸುಯೋಧನ, ನಡೆ. ಆಗಲಿ ಮಾವ, ನಿನ್ನ ಸಲಹೆ ಹೊರತು ಈ ದುರ್ಯೋಧನನು ಮತ್ತೇನು ಮಾಡುವುದಿಲ್ಲ. ನಡೆ ಸುಯೋಧನ, ನಡೆ ಕುರುಕುಲದ ರಣಕಲೆ. ನೀನಾಗುವೆ ಈ ರಣರಂಗದಲ್ಲಿ ನರಬಲಿ. ನನ್ನನ್ನು ಶಕುನಿ ಎಂದು ಕರೆದೆಯ ಕುಲದ್ರೋಹಿ. ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ಬಲ್ಲೆಯೇನೋ? ಇಲ್ಲ ಬಲ್ಲೆಯಲ್ಲ. ಹೇಳುವೆನು ಕೇಳು. ಶ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಕುರು ಸಂಜಾತರು, ನೀ ಎಂದರೆ ನಿನ್ನಿಂದಲೇ ನಿರ್ವಂಶ ಮಾಡುವವನೇ ಶಕುನಿ. ಶಕುನಿಯಿಂದ ಕುರುವಂಶ ನಿರ್ವಂಶ. ಶಕುನಿಯ ಮಧ್ಯದ ಅಕ್ಷರವನ್ನು ತೆಗೆದರೆ ಶನಿ, ಓ ಜನ್ಮ ಶನಿ. ಎಂದಿಗೆ ನಿನ್ನ ಮಡದಿ ಭಾನುಮತಿಯು ಮಂಡೆ ಕೆದರಿ ಮುಂಡೆಯಾಗಿ ನಿನ್ನ ಮೃತದೇಹದ ಮೇಲೆ ಬಿದ್ದೊತ್ತಾಡುವಳು, ಅಂದೇ ನನಗೆ ಶಾಂತಿ, ಅಂದೇ ನನಗೆ ನೆಮ್ಮದಿ, ಅಂದೇ ನನ್ನ ಸಹೋದರನಿಗೆ ಆತ್ಮ ಸಂತೃಪ್ತಿ. ಅಧಿಕಾರ ಇದೆ ಎಂದು ಕೊಪ್ಪಿ ಮೆರೆಯುತ್ತಿರುವೆಯೇನೋ? ಎಷ್ಟು ದಿನ ಉಳಿದಿರುವುದ ನಿನ್ನ ಅಧಿಕಾರ? ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡಿದೆ, ಹಿಚ್ಚ ನಾನು ನೋಡಿದೆ, ಕೊಬ್ಬಿ ನಾನು ನೋಡಿದೆ, ದ್ರೋಹಿ ನಾನು ನೋಡಿದೆ. ಅಧಿಕಾರ
ಬಲದಿಂದ ಕೊಬ್ಬಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ಈಚ ನಾನು ನೋಡುವೆ ಪಾಪಿ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ ಕೌರವ ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಸಂಚುಗಿದೆ ನನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಸಂಚುಗಿದೆ ನನ್ನ ಮನದಲ್ಲಿ ದರೆ ಹಾಳೋ ಹಾಸ ಇದೆ ನಿನ್ನ ಮನದಲ್ಲಿ ಏ ಏ ಪಾಪಿ ದರೆ ಹಾಳೋ ಹಾಸ ಇದೆ ನಿನ್ನ ಮನದಲ್ಲಿ ನಿನ್ನ ಕುಲನಾಶ ಮಾಡುವುದೇ ನನ್ನ ಮನದಲ್ಲಿ ನಿನ್ನ ಕುಲನಾಶ ಮಾಡುವುದೇ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ಅಧಿಕಾರ 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 ಬಲದಿಂದ ಭೀಮನಿಗೆ ಬಲಿಯ ಕೊಟ್ಟು ನಾನು ಈಶ ನಾನು ಪಾಪಿ ನಾನು ದ್ರೋಹಿ ನಾನು ಸೂರದನ್ನುವ ಇಳಿದು ಬರುವ ವೀರ ಪಾರ್ಥನು ಏ ಪಾರ್ಥ ಸೂರದನ್ನುವ ಇಳಿದು ಬರುವ ವೀರ ಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಪಾಪ ಕರ್ಣ ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಸಿಡಿದದ್ದೋ ನಿಲ್ಲುವನು ಭೀಮಸೇನನು ಸಿಡಿದದ್ದೋ ನಿಲ್ಲುವನು ಭೀಮಸೇನನು ತನ್ನ ಗದಗಿಂದ ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನು ತನ್ನ ಗದಗಿಂದ ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನು ಇದು ನನ್ನದು ತಪ್ಪು ನನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ಅಧಿಕಾರ 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 ಬಲದಿಂದ ಭೀಮನಿಗೆ ಬಲಿಯ ಕೊಟ್ಟು ನೀಚ ನಾನು ನೋಡುವೆ ಪಾಪಿ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಯುದ್ಧದ ಸಂಕ್ಷಿಪ್ತೆಯಿಂದ ಚಿಂತೆಗೊಳಗಾಗಿದ್ದ ನನ್ನ ಮನಸ್ಸನ್ನು ಈ ಬಾಹುಬಂಧನಗಳಿಂದ ಆಲಂಗಿಸೋಣ ಎಂದು ನಾನಿಲ್ಲಿಗೆ ಬಂದರೆ ಪವಡಿಸಿರುವಳು ನನ್ನ ಪ್ರಿಯೆ ಬಾನು. ಎಂತಹ ಸೌರಂಗ ಸಾರಂಗ, ಹಣೆಯಲ್ಲಿ ಮಿನುಗುತ್ತಿರುವ ಕುಂಕುಮದ ಬೊಟ್ಟು, ಭಾರತದ ದಿವ್ಯ ತೇಜಿನ ಕುಲತಿಲಕ, ಕೊರಳಲ್ಲಿ ಕಟ್ಟಿದ ಕರ್ಮಣಿ ಕರಿ ಶ್ರಮವಲೆ, ಮತ್ತೊಂದೆಡೆ ನಾನೇ ಆ ಕರ್ಮಣಿಯನ್ನು ಕಿತ್ತೆಸೆಯುವ ಹಂಬಲ. ಛೇ, ಇದು ಯಾವ ಭ್ರಾಂತು ನನಗೆ? ಪ್ರೇಯಸಿ ಭಾನುಮತಿ, ಸ್ವಾಮಿ, ಪ್ರಾಣೇಶ್ವರ, ನೀವೇನಾ? ಹೌದು ಪ್ರಿಯೆ, ಚಂದ್ರಕುಲದ ಹರಸು, ಕೆಚ್ಚದೆಯ ಪ್ರಚಂಡ ಕೌರವೇಶ್ವರನ ಪಟ್ಟಮಹಿಷಿಯಾದ ನೀನು ಈ ರೀತಿ ಗಾಬರಿಯಾಗುವುದೇ? ಏತಕ್ಕೆ ಭಯ ಪಡುವೆ ಗುರುವೀರನವರ ಸಖಿಯೇ, ಈ ತರದಿ ಚೀರುತ್ತಲೇ ನಾ ಮರಿಯೇ ಕಾದೆ. ಏತಕ್ಕೆ ಭಯ ಪಡುವೆ ಗುರುವೀರನವರ ಸಖಿಯೇ,
ಗಮನಿಸಿ, ಸ್ವಾಮಿ. ಕೆಚ್ಚದೆ ಆ ವೀರ ಕೌರವೇಶ್ವರನ ಮಡದಿಯಾದ ನೀನು ಈ ರೀತಿ ನೀನು ಗಾಬರಿ ಪಡುವುದೇ ಪ್ರಿಯ? ಸ್ವಾಮಿ, ಸಂಜೆಯವನಿಂದ ಸಂದೇಶವನ್ನು ಕಳಿಸಿರುವಂತರಲ್ಲ, ಆ ಪಾಂಡವರ ಸಂಧಿಯ ವಿಚಾರವೇನು ಸ್ವಾಮಿ? ಅದನ್ನು ನಾನು ಹರಿಯುತ್ತೇವಿ. ಆದರೆ ಕೃಷ್ಣನು ಪಾಂಡವರ ರಾಯಭಾರಿಯಾಗಿ ಬರನೆಂಬ ದಟ್ಟ ವಾರ್ತೆ ಇದೆ. ಹಾಗಾದರೆ ಪಾಂಡವರ ಸಂಧಿಗೆ ಸಮ್ಮತಿಸುವಿರ ಸ್ವಾಮಿ? ಅದೆಂದಿಗೂ ಸಾಧ್ಯವಿಲ್ಲ ಪ್ರಿಯೆ. ನಾನು ನಿರ್ಧರಿಸಿದರೆ ಉಳಿವು, ಇಲ್ಲ ಅಳಿವು. ಪ್ರಿಯೆ, ಪ್ರಿಯ ಮೋಹಿನಿ ಕನಕಾಮಿನಿ ಅನುಮಾನವೇ ಆಹಾ, ಅನುಮಾನವೇ ಪ್ರಿಯ ಮೋಹಿನಿ ಕನಕಾಮಿನಿ, ಪ್ರಿಯ ಮೋಹಿನಿ ಕನಕಾಮಿನಿ ಅನುಮಾನವೇ ಅನುಮಾನವೇ ಪ್ರಿಯ ಮೋಹಿನಿ. ಪ್ರೇಮರಾಗದ ಚಿಂತಾಮಣಿಯೇ ಮಧುರ ಯೌವನ ಮಮತೆಯ ಪ್ರಿಯೆ. ಪ್ರೇಮರಾಗದ ಚಿಂತಾಮಣಿಯೇ ಮಧುರ ಯೌವನ ರಮಣಿಯೇ ಬಾ, ರಮಣಿಯೇ ಬಾ, ರಮಣಿಯೇ ಬಾ, ರಮಣಿಯೇ ಬಾ, ದೀನಯಂದ್ರ ಪ್ರೇಮದ ಅರಸಿ, ದೀನಯಂದ್ರ ಪ್ರೇಮದ ಅರಸಿ. ಪ್ರಿಯ ಮೋಹಿನಿ ಕನಕಾಮಿನಿ, ಪ್ರಿಯ ಮೋಹಿನಿ ಕನಕಾಮಿನಿ ಅನುಮಾನವೇ ಅನುಮಾನವೇ ಪ್ರಿಯ ಮೋಹಿನಿ. ಪ್ರಿಯೆ, ಆ ದುಷ್ಟ ಸ್ವಪ್ನಕ್ಕೆ ನಮ್ಮ ರಾಜ ಪುರೋಹಿತರನ್ನು ಕರೆಸಿ ತಕ್ಕ ಶಾಸ್ತಿ ಮಾಡಿದರಾಯಿತು ಬಿಡೆ ಪ್ರಿಯೆ. ಜೀವಿತ ಬಂಧವಿದೆ ರಮಣಿ, ಜೀವಿತ ಬಂಧವಿದೆ, ಜೀವಿತ ಬಂಧವಿದೆ, ಜೀವಿತ ಬಂಧವಿದೆ, ಅನುರಾಗ ಅನುರಾಗ ಪ್ರತಿರೂಪ ಎಲ್ಲವೂ ನಿನ್ನದೇ ರಮಣಿ, ಆಹಾ, ಎಲ್ಲವೂ ನಿನ್ನದೇ ರಮಣಿ. ಜೀವಿತ ಬಂಧವಿದೆ, ಜೀವಿತ ಬಂಧವಿದೆ. ಕಾಮನ ಚಂದ್ರಿಕೆ ತಾರೆ ಕಾಮ